ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಈ ವಿಡಿಯೋ ಎಲ್ಲಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಲಕ್ಷ ದೀಪೋತ್ಸವದ ದೀಪಾಲಂಕಾರದ ಒಂದು ನೋಟ. ಲೈಟಿಂಗ್ಸ್ ಎಲ್ಲ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಈ ವರ್ಷವೇ ಇಷ್ಟು ಗ್ರ್ಯಾಂಡಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಲಾಸ್ಟ್ ವರ್ಷ ಬಿಟ್ಟಿದ್ರು, ಇಷ್ಟು ಗ್ರ್ಯಾಂಡಾಗಿರಲಿಲ್ಲ, ಸಿಂಪಲ್ಲಾಗಿತ್ತು. ಆದರೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಬಿಟ್ಟಿದ್ದಾರೆ. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂತ. ಈ ಥರ ಲೈಟಿಂಗ್ಸು ನಾನು ಯಡಿಯೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ಈ ಥರ ಲೈಟಿಂಗ್ಸ್ ಬಿಟ್ಟಿರೋದು. ಇಲ್ಲಿ ನೋಡಿ, ಶಿವ, ಲಕ್ಷ್ಮಿ ಈ ಥರ ಎಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಡಿಸೆಂಬರ್ 1 ಭಾನುವಾರ ಲಕ್ಷ ದೀಪೋತ್ಸವ ಇರುವುದರಿಂದ ನೀವು ಕೂಡ ಬನ್ನಿ. ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ದೀಪ ಹಚ್ಚೋ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬನ್ನಿ ಆಯಿತಾ? ಇನ್ನೂ ಕೂಡ ತುಂಬ ಕಾರ್ಯಕ್ರಮಗಳಿದ್ದಾವೆ. ನೀವು ಆಲ್ರೆಡಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ನೋಡಿದ್ದೀರಾ ಅಂದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ, ಹೇಗಿದೆ ಯಡಿಯೂರು ದೇವಸ್ಥಾನ ಅಂತ. ಇನ್ನೂ ಯಾರೂ ನೋಡಿಲ್ಲ ಅಂತಂದರೆ ಬಂದು ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಗೋಪುರ. ಇದು ಔಟ್ಸೈಡಿಂದ ತೆಗೆದಿರುವಂಥದ್ದು. ಒಳಗಡೆ ಇನ್ನೂ ಚೆನ್ನಾಗಿದೆ, ಆದರೆ 9 ಗಂಟೆ ಕ್ಲೋಸು, ಅದಕ್ಕೆ ಔಟ್ಸೈಡಿಂದ ವಿಡಿಯೋ ಮಾಡ್ತಿದ್ದೀನಿ. ಇದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ದಬ್ಬೆಯಿಂದ ಕಟ್ಟಿರುವಂಥದ್ದು, ದೀಪ ಹಚ್ಚೋದಕ್ಕೆ ಅಂತ ಹೇಳಿ. ಸ್ಟೀಲ್ ಸ್ಟ್ಯಾಂಡು. ಆಲ್ರೆಡಿ ಇದರಲ್ಲಿ ದೀಪ ಫಿಕ್ಸ್ ಇರುತ್ತೆ, ಅದರಲ್ಲಿ ನಾವು ದೀಪ ಇಕ್ಕಿ ಹಚ್ಚಬೇಕು. ಇದರಲ್ಲಿ ದೀಪ ಫಿಕ್ಸ್ ಇರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.